ಸ್ನೇಹಿತರೆ ನಮಸ್ಕಾರ. ಶ್ರೀಗಂಧ ಸೌರಭಗೆ ನಿಮಗೆ ಪ್ರೀತಿಯ ಸ್ವಾಗತ. ಕೊಡಗಿನ ಪ್ರಸಿದ್ಧ ಪ್ರವಾಸಿ ತಾಣವಾದ ದುಬಾರೆ ಆನೆ ಶಿಬಿರದಲ್ಲಿ ಆಘಾತಕಾರಿ ಅನಾಹುತವೊಂದು ನಡೆದು ಹೋಗಿದೆ. ಎಂದಿನಂತೆ ಈ ದಿನವೂ ಕಾವೇರಿ ನದಿಯಲ್ಲಿ ಆನೆಗಳಿಗೆ ಸ್ನಾನ ಮಾಡಿಸಲಾಗುತ್ತಿತ್ತು. ಪ್ರತಿದಿನವೂ ಆ ದೃಶ್ಯವನ್ನು ಅಲ್ಲಿಗೆ ಬರುವ ಪ್ರವಾಸಿಗರು ಸಹಜವಾಗಿ ಕುತೂಹಲದಿಂದ ವೀಕ್ಷಿಸುತ್ತಾರೆ. ಅದೇ ರೀತಿ ಈ ದಿನವೂ ಚೆನ್ನೈನಿಂದ ತನ್ನ ಕುಟುಂಬದೊಂದಿಗೆ ಬಂದಿದ್ದ ಜುನೇಶ್ ಎಂಬ 33 ವರ್ಷದ ಮಹಿಳೆಯು ಆನೆಗಳಿಗೆ ಸ್ನಾನ ಮಾಡಿಸುವುದನ್ನು ಹತ್ತಿರದಿಂದ ವೀಕ್ಷಿಸುತ್ತಿದ್ದರು. ಆಗ ಇದ್ದಕ್ಕಿದ್ದಂತೆ ಕಂಜನ್ನ ಆನೆ ಹಾಗೂ ಮಾರ್ತಾಂಡ ಎಂಬ ಆನೆಗಳ ನಡುವೆ ಕಾದಾಟ ಶುರುವಾಗಿದೆ. ಕಂಜನ್ನ ಆನೆಯು ತನ್ನ ದಂತದಿಂದ ಮಾರ್ತಾಂಡ ಆನೆಗೆ ಬಲವಾಗಿ ಅನೇಕ ಬಾರಿ ತಿವಿದಿದೆ. ಕಂಜನ್ನ ಆನೆಯು ತಳ್ಳಿದ ರಭಸಕ್ಕೆ ಮಾರ್ತಾಂಡ ಆನೆಯು ಹತ್ತಿರದಿಂದ ವೀಕ್ಷಿಸುತ್ತಿದ್ದ ಆ ಪ್ರವಾಸಿ ಮಹಿಳೆಯ ಮೇಲೆ ಬಿದ್ದಿದೆ. ಆಗ ಆ ಪ್ರವಾಸಿ ಮಹಿಳೆ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಈ ಕಂಜನ್ನ ಆನೆಯ ಕಾದಾಟಗಳು ಇದೇ ಮೊದಲಲ್ಲ. ಮೈಸೂರಿನ ದಸರಾ ಸಮಯದಲ್ಲಿ ಅರಮನೆಯ ಆವರಣದಲ್ಲಿ ನಡೆದ ಘಟನೆಯ ವಿಡಿಯೋವೊಂದು ವೈರಲ್ ಆಗಿ ಸದ್ದು ಮಾಡಿತ್ತು. ಅರಮನೆಯ ಆವರಣದಲ್ಲಿ ತಾಲೀಮು ನಡೆಸುತ್ತಿದ್ದ ಆನೆಗಳ ಗುಂಪಿನಲ್ಲಿ ಧನಂಜಯ ಆನೆಯು ಇದೇ ಕಂಜನ್ನ ಆನೆಯನ್ನು ಓಡಿಸಿಕೊಂಡು ಬಂದಿತ್ತು. ಆಗ ಕಂಜನ್ನ ಆನೆಯು ಅರಮನೆಯ ಜಯಮಾರ್ತಾಂಡ ಗೇಟಿಗೆ ಅಡ್ಡಲಾಗಿ ಹಾಕಿದ್ದ ಬ್ಯಾರಿಕೇಡ್ಗಳನ್ನು ದಾಟಿ ಅರಮನೆ ಮುಂದಿನ ರಸ್ತೆಯಲ್ಲಿ ಜನಗಳ ಮಧ್ಯೆ ನುಗ್ಗಿ ರಸ್ತೆಯಲ್ಲಿ ಓಡಿತ್ತು. ಆಗ ಅಭಿಮನ್ಯು ಆನೆಯ ಮಾವುತರೊಬ್ಬರು ತಮ್ಮ ಸಮಯ ಪ್ರಜ್ಞೆಯಿಂದ ಕಂಜನ್ನ ಆನೆಯನ್ನು ಹತೋಟಿಗೆ ತಂದು ಅರಮನೆಯ ಆನೆ ಶಿಬಿರಕ್ಕೆ ಕರೆತಂದಿದ್ದರು. ಇದರಿಂದ ನಡೆಯಬಹುದಾಗಿದ್ದ ಅನಾಹುತವೊಂದು ತಪ್ಪಿತು. ಹಾಗೆಯೇ ಮತ್ತೊಮ್ಮೆ ಇದೇ ದುಬಾರೆ ಆನೆಗಳ ಶಿಬಿರದಲ್ಲಿ ಧನಂಜಯ ಆನೆಯು ಕಂಜನ್ನ ಆನೆಯ ಮೇಲೆ ದಾಳಿ ಮಾಡಿತ್ತು. ಆಗ ಅಲ್ಲೇ ಇದ್ದ ಮಾವುತರು 2 ಆನೆಗಳನ್ನು ಸಮಾಧಾನಪಡಿಸಿ ನಿಯಂತ್ರಣಕ್ಕೆ ತಂದಿದ್ದರು.